ಹೆಲೋ ಗಾಯ್ಸ್, ವೆಲ್ಕಮ್ ಟು ನಿಷ್ಪ್ರೇಕ್ಷಾ ವ್ಲಾಗ್ಸ್. ತುಂಬ ದಿನಗಳ ನಂತರ ತಿರುಪತಿ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. ಸೊ ನಾವು ಹತ್ತಿದ್ದೇನೆಂದರೆ ನೈಟ್ 8:40 ಟ್ರೈನ್ಗೆ ಮೆಜೆಸ್ಟಿಕಲ್ಲಿ SBC ಟು ತಿರುಪತಿ. ಸೊ ಆ ಟೈಮ್ಗೆ ನಾವು ಸಡನ್ನಾಗಿ ಹೋಗಿರೋದ್ರಿಂದ ಏನೂ ರಿಸರ್ವೇಷನ್ಸ್ ಏನೂ ಮಾಡಿರಲಿಲ್ಲ. ಸೊ ನಾನು ನನ್ನ ತಂಗಿ ಆಗಿರೋರು ಹೊರಟಿದ್ವಿ. ಮಾರ್ನಿಂಗ್ ಬಂದ್ಬಿಟ್ಟು 4:30ಗೆ ರೀಚ್ ಆದ್ವಿ. ರೀಚ್ ಆಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಬ್ಯಾಗೇಜಸ್ನೆಲ್ಲ ಕೊಟ್ಟು ಅಲಿಪಿರಿ ಸ್ಟೆಪ್ಸ್ ಹತ್ರ ಹೋಗಿ SSD ಟೋಕನ್ಸ್ ಕೊಡ್ತಿದ್ದಾರಾ ಅಂತ ಕೇಳಿದ್ವಿ. ಆ್ಯಕ್ಚುಲಿ ಅವತ್ತು ಕ್ಲೋಸ್ ಆಗಿತ್ತು. ಮೇ ಬಿ ಈ ವ್ಲಾಗ್ ಬಂದ್ಬಿಟ್ಟು ಏಪ್ರಿಲ್ 3 ಸೊ ಆಗಿರೋದ್ರಿಂದ ಫುಲ್ಲು ಗುಡ್ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಎಲ್ಲ ಫುಲ್ಲು ರಶ್ ಆಗಿ ಹೋಗಿತ್ತು. ಸೊ ಅಲಿಪಿರಿ ಸ್ಟೆಪ್ಸಲ್ಲಿ ದೇವ್ರದ್ದು ಪ್ರಾರ್ಥನೆ ಮಾಡಬೇಕು ಅಂದ್ಬಿಟ್ಟು ಕಾಯೆಲ್ಲ ಹೊಡ್ದು ಅಲ್ಲಿ ಸಲ್ಸಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ನೋಡಿದ್ರೆ ಸ್ವಲ್ಪ ವ್ಲಾಗ್ಸು ಮಾತಾಡ್ಕೊಂಡು ಹಾಗೆ ವ್ಲಾಗ್ ತಗೊಂಡು ಹೋಗಿರೋದೇ ಗೊತ್ತಿಲ್ಲ ನಮಗೆ. ಬಟ್ ದೇವರಲ್ಲಿ ಹೇಳಬೇಕು ಅಂದರೆ ಗೋವಿಂದ 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 ಅನ್ನೋ ನಾಮನೇ ಉಚ್ಚರಿಸ್ಕೊಂಡು ಹೇಗೋ ಅದರ ಮಟ್ಟಿಗೆ ಹತ್ಕೊಂಡು ಬರ್ತಾಯಿದ್ವಿ. ಬಟ್ ಅವಾಗವಾಗ ಎನರ್ಜಿ ಡ್ರೈನ್ ಆಗ್ತಿತ್ತು. ಅಲ್ಲಲ್ಲಿ ಸ್ವಲ್ಪ ಕುತ್ಕೊಂಡು ನಿಂತ್ಕೊಂಡು ಹರಸಾಹಸ ಮಾಡ್ಕೊಂಡು ಹೆಂಗೋ ಹತ್ತುತ್ತಾ ಇದ್ವಿ. ನಂತರ ಸ್ವಲ್ಪ ಏನು ಎನರ್ಜಿಗೋಸ್ಕರ ಅಲ್ಲಲ್ಲಿ ಡ್ರಿಂಕ್ಸು ಕುಡ್ಕೊಂಡು, ಡ್ರಿಂಕ್ಸ್ ಮೀನ್ಸ್ ಮಜ್ಜಿಗೆನೋ ಬಟರ್ ಮಿಲ್ಕು ಆಮೇಲೆ ಬಾದಾಮ್ ಡ್ರಿಂಕು ಇದು ಕುಡ್ಕೊಂಡು ಅಟ್ಲೀಸ್ಟ್ ಅಲ್ಲಿ ಆಂಜನೇಯ ಬಂದಿರುತ್ತಲ್ಲ ಆ ಸ್ಪಾಟ್ ಬಂದು ನಿಮಗೆ ಕರೆಕ್ಟಾಗಿ ಮುಕ್ಕಾಲು ಭಾಗ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋ ಥರ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಗೋಪುರ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಫುಲ್ಲು ಸ್ಟೆಪ್ಸ್ ಎಲ್ಲ ಹೋಗ್ತಾ ಇನ್ನೂ ತುಂಬ ಹಾರ್ಡ್ ಸ್ಟೆಪ್ಸ್ ಇರುತ್ತೆ. ನಂತರ ಮಂಡಿ ಪ್ರದಕ್ಷಿಣೆ ಯಾರು ಹಾಕಬೇಕು ಅಂದ್ಕೊಂಡಿರ್ತೀರೋ ಹಾಕ್ಬೋದು. ಬಟ್ ಅಲ್ಲಿ ಹೋದ್ಮೇಲೆ ನಿಮಗೆ ಅನ್ನಿಸ್ಬಿಡುತ್ತೆ ಎಲ್ಲರನ್ನ ನೋಡಿ. ನಾವು ಹರಕೆ ಹೊತ್ಕೊಂಡು ಏನಾದರೂ ಮಾಡೋಣ ಅಂದ್ಬಿಟ್ಟು ಇಂಟ್ರೆಸ್ಟ್ ಇರೋರು ಮಾಡ್ಬೋದು. ನಾನೇ ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೇನು ಅನಿಸ್ಲಿಲ್ಲ. ಹೇಗೋ ಎಲ್ಲರೂ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ನನ್ನ ಪ್ರಯತ್ನ ಮಾಡಿದೆ. ನಂತರ ನಿಮಗೆ ಸ್ಟೆಪ್ಸ್ ಬಂದು ಕ್ಲೋಸ್ ಆಗುತ್ತೆ. ಸ್ಟೆಪ್ಸು ಮುಗಿಯುತ್ತೆ ಅಲ್ಲಿಗೆ 3550 ಬಂದು ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೊಂದು ಕರ್ಪೂರ ಹಚ್ಚಿ ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪಾದಕ್ಕೆ ಸ್ವಲ್ಪ ಹೊತ್ತಿಗೆ ಅಲ್ಲಿಂದ ಹೊರಡ್ತೀವಿ. ಮೀನ್ಸ್ ದೇವಸ್ಥಾನಕ್ಕೆ ಹೊರಡಬೇಕಲ್ಲ. ಸೊ ಅಲ್ಲಿಂದ ಹೋಗಬೇಕಾದ್ರೆ ನಿಮಗೆ ವೆರೈಟಿ ಆಫ್ ಮಂಕೀಸ್ ಮೀನ್ಸ್ ಆಂಜನೇಯಗಳು ನೋಡ್ಬೋದು ನೀವು. ಅವರು ಫೇಸು ಸ್ವಲ್ಪ ಬ್ಲ್ಯಾಕು ಕ್ಯೂಟಾಗಿ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಅದೆಲ್ಲ ನೋಡೋಕ್ಕೆ ಪ್ರಕೃತಿ ಅದ್ಭುತ ಅಂತಲೇ ಹೇಳ್ಬೋದು. ನನಗಿಷ್ಟ ಆಗಿದ್ದಂದರೆ ಎಲ್ಲ ಅಲ್ಲಿಂದ ಹತ್ತಿಬಿಟ್ಟು ಹೋಗಿ ನಿಂತ್ಕೊತೀವಲ್ಲ, ಅಲ್ಲೊಂಥರ ರಿಲೀಫು, ಏನೋ ಒಂಥರ ಪ್ಲೆಸೆಂಟ್ ಮೈಂಡ್ ಸೆಟ್ಟು. ಅಲ್ಲೊಂದು ಲೈಟಿಂಗ್ಸ್ ಬಿಟ್ಟಿರೋ ನಾಮ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಆ್ಯಕ್ಚುಲಿ ಅದು ನೈಟಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ನಾವು ಕೆಳಗೆ ಬ್ಯಾಗೇಜಸ್ ಎಲ್ಲ ಕೊಟ್ಟಿದ್ವಲ್ಲ, ಅದೆಲ್ಲ ಡೈರೆಕ್ಟ್ ಮೇಲೆ ಬಂದಿರುತ್ತೆ. ಸೊ ಅದರದ್ದು ಟೋಕನ್ ಎಲ್ಲ ನಂಬರ್ಸ್ ಎಲ್ಲ ನೋಡ್ಕೊಂಡು ನಾವು ಬ್ಯಾಗ್ನ ಎಲ್ಲಿದೆ ಹಂಗನ್ಬಿಟ್ಟು ಅದು ದೊಡ್ಡ ಸಾಹಸ ಹುಡುಕಿ ನಾವು ತೊಗೊಬೇಕಾಗುತ್ತೆ. ಬಟ್ ಯಾವ ರ್ಯಾಕಲ್ಲಿದೆ ಹಂಗಂತೆಲ್ಲ ಹೇಳಿರ್ತಾರೆ. ಬಟ್ ನಾವು ಆ ರ್ಯಾಕಲ್ಲಿ ಹುಡ್ಕೋದೇ ಒಂದು ದೊಡ್ಡ ಸಾಹಸ. ನೆಕ್ಸ್ಟು ಅಲ್ಲಿಂದ ಹೋಗಿ ಒಂದು ಟೋಕನ್ ಕೊಡ್ತಾರೆ ಅಲ್ಲಿ ಮಾಧವ ಕಾಂಪ್ಲೆಕ್ಸ್ ಅಂತ. ಆ ಟೋಕನ್ ಇಸ್ಕೊಂಡು ಒಂದು ಲಾಕರ್ ಫೆಸಿಲಿಟಿ ತಗೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಅನ್ನಪ್ರಸಾದಂ ಕೌಂಟರ್, ಸ್ವಲ್ಪ ದೂರದಲ್ಲಿ ಅನ್ನಪ್ರಸಾದಂ ಕೌಂಟರ್ ವೇಣುಗಂಬ ಅಂತ. ಆ ಅನ್ನಪ್ರಸಾದಂ ಕೌಂಟರ್ ಫಸ್ಟ್ ಫಿಲ್ ಆಗಿತ್ತು ಫಸ್ಟ್ ಹಾಲಲ್ಲಿ. ಸೊ ಥರ್ಡ್ ಹಾಲ್ಗೆ ಹೋದ್ವಿ. ಬೇಬಿ ಮೊದಲೆಲ್ಲ ಟೈಮಿಂಗ್ಸ್ ಇತ್ತು ಊಟಕ್ಕೆ. ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ ಅನ್ನಪ್ರಸಾದಂ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಇದೆ. ನಂತರ ಇಲ್ಲಿ ಬಂದಿರೋದೇ ಎಂತಕ್ಕೆ ಅಂದ್ಬಿಟ್ಟು ಫೋಟೋಸ್ ಅಲ್ವಾ. ಸೊ ಅಲ್ಲಿ ಒಂದೆರಡು ಫೋಟೋಸ್ ತೊಗೊಂಡು ಬಂದಿದ್ದು ನೆನಪಿಗೋಸ್ಕರ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಹೋಗಿದ್ವಿ, ಲಾಸ್ಟ್ ಟೈಮ್ ಬಂದಿದ್ದಾಗ ನೋಡಿದ್ವಿ ಅನ್ನೋ ಥರ. ನೆಕ್ಸ್ಟು ಅನ್ನಪ್ರಸಾದ ಮುಗಿಸ್ಕೊಂಡು ದೇವ್ರ ದರ್ಶನ ಲಾಂಗ್ ಕ್ಯೂ ನಿಂತ್ಕೊಂಡಾಗಲೇ ಇದು ಮಾರ್ನಿಂಗ್ ಆಗಿತ್ತು.
ಒಂದು 18 ಹವರ್ ನಂತರ ಸರ್ವದರ್ಶನ ಮುಗಿಸ್ಕೊಂಡು ಲಾಸ್ಟಿಗೆ ತೆಗೆದಿರೋ ಫೋಟೋ ಇದು ಒಂದು. ಆ ದೇವ್ರ ಹತ್ರ ಎಲ್ಲನೂ ಒಪ್ಪಿಸ್ಬಿಟ್ಟು ಡೈರೆಕ್ಟ್ ನಾವು ಬೆಂಗಳೂರಿಗೆ ಬಸ್ ಹತ್ತಿ ಬಂದಿದ್ದೀವಿ. ನನ್ನ ವೀಡಿಯೋದಲ್ಲಿ ಏನಾದರೂ ನಿಮಗೆ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಏನೇನೆಲ್ಲ ಅಪ್ಗ್ರೇಡೇಷನ್ಸ್ ಇರುತ್ತೋ ಅದನ್ನು ಮಾಡ್ಕೊತೀನಿ.